ಆಫ್ ಆಯ್ತು. ದಿವಸಗಳ ಹಿಂದೆ ಪಹಲ್ಗಾಮ್ ಅನ್ನೋ ಜಮ್ಮು ಕಾಶ್ಮೀರ ಅಲ್ಲಿ ಏನು ನಡೀತು ಅಂತ ಗೊತ್ತಾಗಿದೆ. ಈ ದೇವರ ಸೃಷ್ಟಿಯಲ್ಲಿ ಈ ಪ್ರಪಂಚದಲ್ಲಿ ಯಾರನ್ನ ಸಾಯಿಸೋಕ್ಕೆ ಹಕ್ಕಿಲ್ಲ. ಎಲ್ಲರೂ ಮರ್ಯಾದೆಯಿಂದ ಬಾಳಿ ಬದುಕೊಳ್ಳೋದಕ್ಕೆ ಹಕ್ಕಿದೆ. ಅದನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಯಾರಿಗೂ ಹಕ್ಕಿಲ್ಲ. ಏನು ನಡೀತು ಪಹಲ್ಗಾಮಲ್ಲಿ ಅದು ತುಂಬ ಕ್ರೂರವಾದ. ಆದ್ದರಿಂದ ಇಂಥ ಘಟನೆಗಳನ್ನು ನಾವು ಕಠಿಣವಾಗಿ ಖಂಡಿಸಬೇಕಾಗುತ್ತೆ. ಇನ್ನು ಮುಂದೆ ಇಂಥ ಘಟನೆಗಳು ನಡೆದಿರಾ ನೋಡ್ಕೊಳ್ಳೋದು ಎಲ್ಲ ಭಾರತೀಯರ ಜವಾಬ್ದಾರಿ ಆಗಿರುತ್ತೆ. ಇದಕ್ಕೆ ಮುಂದಾಳಾಗಿ ಇರತಕ್ಕಂಥ ಅವರ ಕೈ ನಾವು ಗಟ್ಟಿ ಮಾಡಬೇಕಾಗ್ತದೆ. ಒಬ್ಬರಿಂದ ಏನು ಸಾಧಿಸಕ್ಕಾಗೋದಿಲ್ಲ. ಇದರ ಎಲ್ಲ 150 ಕೋಟಿ ಭಾರತೀಯರ ಒಬ್ಬೊಬ್ಬರದ್ದು ಜವಾಬ್ದಾರಿ ಇರುತ್ತೆ. ಇದರಲ್ಲಿ ಎಲ್ಲರೂ ಸೇರಿ ನಾವು ನಮ್ಮ ಮುಂದಿರತಕ್ಕಂಥ ನಮ್ಮ ರಾಜ್ಯ ಆಳ್ತಕ್ಕಂಥ ಅವರಿಗೆ ನಾವು ಹಿಂದಿನಿಂದ ಸಪೋರ್ಟ್ ಮಾಡಿ ಅವರು ಕೈ ಗಟ್ಟಿ ಮಾಡಿ ಇಂಥ ಘಟನೆಗಳು ನಡೆದಿರಾ ನೋಡ್ಕೋಬೇಕು ಅಂತ ಹೇಳ್ತಾ, ಮತ್ತೆ ಈ ಘಟನೆಯಲ್ಲಿ ಅತಿ ಕ್ರೂರವಾಗಿ ಸತ್ತ ನಮ್ಮ ಯೋಧರಿಗೆ, ಯುವಕರಿಗೆ ಅವರ ಆತ್ಮಶಾಂತಿ ಸಿಗಲಿ ಅಂತ ಈ ಲಾಸ್ ಏನಿದೆ ಅವ್ರ ಫ್ಯಾಮಿಲಿನಲ್ಲಿ ಕಾಶ್ಮೀರಲ್ಲಿ 26 பேர் டெரரிஸ்ட்கள் சாவச்சாங்க. இது ஒரு சாதாரண விஷயம் இல்லை. நம்ம ஒரு குடும்பத்தில் கணக்கு தான். இந்தியா பூரா யார் இருந்தாலும் நம்ம இந்தியாக்காரங்க ஒரு இந்தியன் முறையில் அதை எல்லாருமே கண்டிக்கிறது மட்டும் இல்லை. இன்றைக்கி நம்முடைய பாரத பிரதமர் அதுக்காக ரொம்ப ரிஸ்க் எடுத்து ஏர்போர்ட்டில் இறங்கி அங்கேயே மந்திரி சபையை கூட்டு இமீடியட்டாக அது மேலே ஆக்ஷன் எடுக்கணும்னு சொல்லி. அது மட்டும் இல்லை, இன்றைக்கி ராஜ்நாத் சிங் தலைமையில் அனைத்து கட்சி கூட்டமும் நடந்து இது 2 நாளில் பெரிய தீவிரமான பாகிஸ்தானுக்கு அடி ஊடுன்றது மட்டும் எந்த சந்தேகமும் இல்லை. அது வரைக்கும் நமக்கு சோறு தண்ணி கூட கிடையாது. இதுதான் உண்மை. அது கேட்டது இந்தியாவில் இருக்கிற ஒரு சின்ன நாட்டம் பெரிய நாட்டம் எல்லாருக்குமே அளவுக்கு மீறி மனசு. ஸோ அளவுக்கு மீறி கண்டிக்க வேண்டிய விஷயம். இது அவ்வளோ ஈஸியான விஷயம். புல்வாமா அட்டாக்கை விட இது பெருசாக இருக்கணுன்றது நம்மளுடைய ஆசை. பாகிஸ்தானில் பப்ளிக் அடிக்கிறாங்களோ, ಟೆರರಿಸ್ಟ್ ಅಡಿಗೆಲ್ಲ ಮಿಲಿಟರಿ ಆರ್ಮಿ ಅಡಿಗೆ ಅವ್ರನ್ನ ಬಂದು ವಿಸಿಟರ್ಸ್ ಅಂತಾರಲ್ಲ, ಅದು ನಮ್ಮ ದೇಶ. ಅವ್ರು ವಿಸಿಟರ್ಸ್ ಅಲ್ಲ, ನಮ್ಮ ದೇಶ. ನಮ್ಮ ನಾಗರಿಕರು ಪಾಕಿಸ್ತಾನಲ್ಲಿ ಟೂರಿಸ್ಟ್ ಇದಕ್ಕೆ ಹೋದಾಗ ಅಲ್ಲಿ ಹೆಂಗೆ ಜಾತಿ ಆಧಾರದ ಮೇಲೆ ಕೊಲೆ ಮಾಡಿದ್ದಾರೆ ಅನ್ನೋದು ನಮಗೆಲ್ಲ ಗೊತ್ತಿದೆ. ನಾವು ಇವಾಗ ಇದು ಒಂದು ಪೀಸ್ಫುಲ್ ಕ್ಯಾಂಡಲ್ ಮಾರ್ಚ್ ಮಾಡಿದ್ದೀವಿ. ಇನ್ನು ಜಾಸ್ತಿ ಮಾತಾಡಲ್ಲ, ಎಲ್ಲ ಹಿರಿಯರು ಮಾತಾಡಿದ್ದಾರೆ. ನಾನು ಯಾವಾಗ ಮಾತಾಡ್ತೀನಿ ಅಂದರೆ, ಇದು ಪೀಸ್ಫುಲ್ ಮಾರ್ಚು 3 ದಿವಸನೋ 4 ದಿವಸನೋ ಒಂದು ವಾರದ ಒಳಗಡೆ ಸೆಲೆಬ್ರೇಷನ್ ರ್ಯಾಲಿ ಒಂದು ಮಾಡ್ತೀವಿ. ಯಾಕಂದರೆ ನಮಗೆ ತುಂಬ ನಂಬಿಕೆ ಇದೆ, ನಮ್ಮ ಮೆಚ್ಚಿನ ಪ್ರಧಾನಿ ಮಂತ್ರಿಗಳು ಆ್ಯಕ್ಷನ್ ತಗೊಂತಾರೆ. ಈ ರೀತಿ ಅವ್ರು ತಗೊಳ್ಳೋ ಆ್ಯಕ್ಷನ್ ಹೆಂಗಿರುತ್ತಂತೆ, ಇನ್ನೂ ಬರೀ ಪಾಕಿಸ್ತಾನ ಅಲ್ಲ, ಪ್ರಪಂಚದಲ್ಲಿ ಯಾರು ಟೆರರಿಸ್ಟ್ ಉಗ್ರರಿಗಳು ಇನ್ನೊಬ್ಬರನ್ನ ಕೊಲ್ಲಬೇಕು, ಇನ್ನೊಬ್ಬರ ಮೇಲೆ ಜಿಹಾದ್ ಮಾಡಬೇಕು ಅನ್ನೋದು ಒಬ್ಬ ಮನಸ್ಸಲ್ಲಿ ಬರಲ್ಲ. ಆ ಥರ ಒಂದು ನಡವಳಿಕೆ ತೆಗಿತಾರೆ ಅನ್ನೋ ನಂಬಿಕೆ ಇದೆ. ಶೀಘ್ರದಲ್ಲೇ ನಾವು KGF ಎಲ್ಲ ಇದಕ್ಕಿಂತ ಆದುರವಾಗಿ ಎಲ್ಲ KGF ಜನರು ಸೇರಿ ಸೆಲೆಬ್ರೇಷನ್ ರ್ಯಾಲಿ ಒಂದು ಮಾಡ್ತೀವಿ. ಅದಕ್ಕೆ ವೆಯ್ಟ್ ಮಾಡ್ತಾ ಇದೀವಿ. 100% ಮೋದಿ ಅವರು ಯಾವುದೋ ಒಂದು ಕ್ರಮ ತಗೊಳ್ತಾರೆ. ಅದಾದ್ಮೇಲೆ ತಮ್ಮನ್ನೆಲ್ಲ ಬಂದು ಸೆಲೆಬ್ರೇಷನ್ ರ್ಯಾಲಿ ಮೀಟ್ ಮಾಡಿ ನಿರ್ಧಾರವಾಗಿ ಮಾತಾಡೋಣ. ಈಗಾಗಲೇ ಎಲ್ಲ KGF ಜನರು ಬಂದು ಈ ಒಂದು ಕ್ಯಾಂಡಲ್ ಲೈಟ್ ರ್ಯಾಲಿಯನ್ನು ಸಕ್ಸಸ್ಫುಲ್ ಮಾಡಿದ್ದಾರೆ. ಅವರಿಗೆ ತಮ್ಮ ಮೂಲಕ ಎಲ್ಲ ಧನ್ಯವಾದಗಳು ಇಚ್ಛೆ ಮಾಡಿದೆ. ಮತ್ತೆ ಹೇಳ್ದಂಗೆ ಇನ್ನೊಂದು ವಾರದಲ್ಲೋ ಇಲ್ಲ 10 ದಿವಸದಲ್ಲೋ ಇಲ್ಲ 3 ದಿವಸದಲ್ಲೋ KGF ಅಲ್ಲಿ ಇದಕ್ಕಿಂತ ಹೆಚ್ಚು ಸಂಖ್ಯೆ ಸೇರಿ ಒಂದು ಸೆಲೆಬ್ರೇಷನ್ ಮಾಡ್ತೀವಿ ಅನ್ನೋ ನಂಬಿಕೆ ಇದೆ. ಅದೆಲ್ಲ ಘನಘೋರ ಅಪರಾಧ. ನಾವು ಮಾತ್ರ ಅಲ್ಲ, ವಿದೇಶದಿಂದ ಬಂದಂತವ್ರು ಕೂಡ ಸಾಯಿಸಿದ್ದಾರೆ. ಅಷ್ಟೇ ಅಲ್ಲ, ಅವರು ನಿನ್ನ ಹೆಸರು ಏನು ಅಂತ ಕೇಳಿದ್ದಾರೆ. ಅಲ್ಲಿಗೂ
ನೀನು ಕಲ್ಮ ಓದು ಅಂತ ಕೇಳಿದ್ದಾರೆ. ಆಮೇಲೆ ಪ್ಯಾಂಟ್ ಬಿಚ್ಚಿ ಅವನು ಹಿಂದೂನ ಕತ್ನ ಆಗಿದೆಯೋ ಇಲ್ವೋ ಅಂತ ನೋಡಿ ಹಿಂದೂ ಅಂತ ಗುರ್ತು ಮಾಡಿ ಅವನು ಗುಂಡು ಹೊಡೆದು ಸಾಯಿಸಿದ್ದಾರೆ. ಅಂದ್ರೆ ಏನಿದು? ಇದು ಧರ್ಮಕ್ಕೆ ನಮ್ಮ ಧರ್ಮ ಅಧರ್ಮೀಯರು ಅಂದ್ರೆ ಬೇರೆ ಧರ್ಮ ಅವ್ರ ಧರ್ಮದವ್ರನ್ನ ಬಿಟ್ಟು ಬೇರೆ ಧರ್ಮದವ್ರು ಯಾರು ಜೀವಂತವಾಗಿರಬಾರದು ಅಂತ ಕೊಂದಿರುವಂತದ್ದು. ಅಂದ್ರೆ ಈ ಇಸ್ಲಾಮಿಸ್ಟ್ ಉಗ್ರವಾದಿಗಳು, ಈ ಇಸ್ಲಾಮಿಕ್ ಟೆರರಿಸಂ, ಇದರಿಂದನೇ ಇವತ್ತು ಪ್ರಪಂಚ ನಾಶ ಆಗ್ತಾ ಇದೆ. ಈ ಟೆರರಿಸಂ ಅಳಿಸಬೇಕು ಅಂದ್ರೆ ಈ ಉಗ್ರವಾದತ್ವವನ್ನು ಯಾರು ಮಾಡ್ತಾ ಇದಾರೋ ಅವ್ರನ್ನ ಇಡೀ ಪ್ರಪಂಚದಲ್ಲಿರುವಂತ ನಾವೆಲ್ಲರೂ ಸೇರ್ಕೊಂಡ್ಬಿಟ್ಟು ಅವ್ರಿಗೆ ನಾವು ನಾಶ ಮಾಡಬೇಕು. ಅಷ್ಟೇ ಅಲ್ಲ, ಈ ದೇಶದಲ್ಲಿ ಈ ಉಗ್ರವಾದಿಗಳಿಗೆ ಟೂಲ್ ಕಿಟ್, ತುಕಡೆ ಗ್ಯಾಂಗ್ ಅವ್ರನ್ನ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅಂತ ತುಕಡೆ ಗ್ಯಾಂಗ್ಗಳು ಕೂಡ ಈ ದೇಶದ ಜನರು ಬುದ್ಧಿ ಕಲಿಸಬೇಕು. ಆ ಬುದ್ಧಿ ಕಲಿಸೋದ್ರ ಮೂಲಕ ನಾವು ಈ ಸರ್ಕಾರಕ್ಕೆ ಈ